Students, in this video I am going to solve some of the important problems that is based on limiting reagent and other concentration terms. Okay, so before that we have to know what is limiting reagent. Okay, limiting reagent andre ಏನು, that is most important. Okay, what is meant by limiting reagent? I will give an example. Limiting reagent, so on the example ಕೊಡ್ತೀನಿ, CH4 plus O2 gives CO2 plus H2. It is a combustion of methane, right? So limiting reagent means which present in lesser proportion. The reagent which present in lesser proportion. Here the methane is the limiting reagent because it present in lesser proportion. We know that oxygen is available in excess in our surroundings, right? So hence the methane is a limiting reagent compared to oxygen, and the formation of these products depends on the limiting reagent. ಈ ಒಂದು ಫಾರ್ಮೇಷನ್ ಪ್ರಾಡಕ್ಟ್ಸ್ಗಳು ಲಿಮಿಟಿಂಗ್ ಪ್ರಾಡಕ್ಟ್ಸ್ಗಳು ಫಾರ್ಮ್ ಆಗೋದು ಇದು ಲಿಮಿಟಿಂಗ್ ರೇಂಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಂಪ್ಲೀಟ್ ಕನ್ಸ್ಯೂಮ್ ಆದಮೇಲೆ ಏನೂ ಇಲ್ಲ ಅಂತಂದರೆ ಇಲ್ಲಿ ಪ್ರಾಡಕ್ಟ್ ಫಾರ್ಮ್ ಆಗಲ್ಲ. ಸೊ ಎರಡು ರಿಯಾಕ್ಟೆಂಟಲ್ಲಿ ಒಂದು ಕಂಪ್ಲೀಟ್ ಕನ್ಸ್ಯೂಮ್ ಆಗಿದೆ ಅಂದರೆ ಇನ್ನು ಯಾವುದೇ ರೀತಿ ಪ್ರಾಡಕ್ಟ್ ಫಾರ್ಮ್ ಆಗಲ್ಲ. ಹಾಗಾಗಿ ದ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ಸ್ ಡಿಪೆಂಡ್ಸ್ ಆನ್ ದ ಲಿಮಿಟಿಂಗ್ ರಿಯೇಜೆಂಟ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಲಿಮಿಟಿಂಗ್ ರಿಯೇಜೆಂಟ್ ಅಂದರೆ ವಿಚ್ ಇಸ್ ಪ್ರೆಸೆಂಟ್ ಇನ್ ಲೆಸ್ಸರ್ ಪ್ರೊಪೋರ್ಷನ್. ಸೊ ಮೀಥೇನ್ಗೂ ಆಕ್ಸಿಜನ್ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ನಮ್ಮ ಸರೌಂಡಿಂಗ್ಸಲ್ಲಿ ಎಕ್ಸೆಸ್ ಆಗಿ ಅವೈಲಬಲ್ ಇದೆ, ಹಾಗಾಗಿ ಮೀಥೇನ್ ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗುತ್ತೆ. ಸೊ ದಿಸ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್ ಆ್ಯಂಡ್ ದ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ಸ್ ಡಿಪೆಂಡ್ಸ್ ಆನ್ ದ ಲಿಮಿಟಿಂಗ್ ರಿಯೇಜೆಂಟ್. ಓಕೆ, ಹೆನ್ಸ್ limiting reagent means the reagent present in lesser proportion and limits the participation of other reactants. This is limiting reagent. So this is one example. ಹಾಗಾದರೆ ಈಗ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಲಿಮಿಟಿಂಗ್ ರಿಯೇಜೆಂಟ್ ಮೇಲೆ ಗೊತ್ತಾಯಿತು ಪ್ರಾಡಕ್ಟ್ ಫಾರ್ಮ್ ಆಗಬೇಕು ಅಂದರೆ ದಟ್ ಡಿಪೆಂಡ್ಸ್ ಆನ್ ಲಿಮಿಟಿಂಗ್ ರಿಯೇಜೆಂಟ್. ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ ಈಗ. ಹೌ ಮೆನಿ ಮೋಲ್ಸ್ ಆಫ್ lead chloride will be formed from a reaction between 6.5 gram of PbO lead oxide and 3.2 gram of HCl? ಓಕೆ, ಸೊ 2008 ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಕ್ವಶನ್ ಇತ್ತು. ಸೊ ಈಗ ಕೊಟ್ಟಿರೋದು ಹೌ ಮೆನಿ ಮೋಲ್ಸ್ ಆಫ್ lead chloride PbCl2 ಫಾರ್ಮ್ ಆಗುತ್ತೆ ಫ್ರಮ್ ಎ ರಿಯಾಕ್ಷನ್ ಬಿಟ್ವೀನ್ 6.5 gram of PbO ಆ್ಯಂಡ್ 3.2 gram of HCl. ಸೊ ಈ ಎರಡೂ ಕಂಬೈನ್ ಆದರೆ PbCl2 ಫಾರ್ಮ್ ಆಗುತ್ತೆ. ಜಸ್ಟ್ ಒಂದು ಜನರಲ್ ರಿಯಾಕ್ಷನ್ ಬರೆಯೋಣ. ಸೊ PbO ಇಟ್ ಕಂಬೈನ್ಸ್ ವಿತ್ HCl ಟು ಫಾರ್ಮ್ PbCl2. ಓಕೆ, ಇದ್ರ ಜೊತೆ ಕಂಬೈನ್ ಆಗುತ್ತೆ. What is the mass of PbO? It is 6.5 gram. And what is the mass of HCl? It is 3.2 gram. And PbCl2 ಎಷ್ಟು ಅಂತ ಗೊತ್ತಿಲ್ಲ. We have to find out in terms of moles. ಮೋಲ್ಸಲ್ಲಿ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಮೋಲ್ಸಲ್ಲಿ ಇದನ್ನು ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಇದನ್ನು ಮೋಲ್ಸ್ಗೆ ಕನ್ವರ್ಟ್ ಮಾಡಬೇಕು. ವೇಟಲ್ಲಿದೆ, ಇದನ್ನು ಮೋಲ್ಸ್ಗೆ ಕನ್ವರ್ಟ್ ಮಾಡೋಣ. ಹೇಗೆ? ವಿ ಹ್ಯಾವ್ ಎ ಫಾರ್ಮುಲಾ, ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಓಕೆ, ವಾಟ್ ಇಸ್ ದ ಮಾಸ್ ಆಫ್ PbO? 6.5 gram divided by molecular mass of PbO, sorry, lead oxide ಏನಿದೆ molecular mass, it will be 224. Okay, 6.5 is the mass of PbO and 224 is the molecular mass of PbO. So ಇದು number of moles find ಮಾಡೋಕ್ಕಿರೋ ಫಾರ್ಮುಲಾ. So then we get 0.029 mole. So this is the number of moles. Okay, number of moles of PbO. And in a similar manner HCl, it is 3.2 gram mass. What is the molecular mass? 36.5. Then it gives 0.087 mole. ಓಕೆ, ಟ್ರಿಕ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ, ಕ್ಯಾಲ್ಕುಲೇಟ್ ಮಾಡೋದು, ಡಿವೈಡ್ ಮಾಡೋದೆಲ್ಲ ಪ್ರೀವಿಯಸ್ ಪ್ರಾಬ್ಲಮ್ಸ್ಗಳಲ್ಲಿ ಅದನ್ನು ಯೂಸ್ ಮಾಡಿ ಡೈರೆಕ್ಟಾಗಿ ಫೈಂಡ್ ಮಾಡಿ. ಓಕೆ, ಇಲ್ಲೀಗ 0.029 ಮೋಲ್ ಬಂತು, 0.087 ಮೋಲ್ ಬಂತು. ಹಾಗಾದರೆ PbCl2 ಎಷ್ಟು ಫಾರ್ಮ್ ಆಗಿದೆ? ಓಕೆ, PbCl2 ನೋಡಿ ಬ್ಯಾಲೆನ್ಸ್ ಆಗಿಲ್ಲ, ರಿಯಾಕ್ಷನ್ ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ಇಟ್ ವಿಲ್ ಬಿ H2O ಆ್ಯಂಡ್ 2HCl. ಓಕೆ, ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಕಂಪ್ಲೀಟ್ ಬರೀಲೇಬೇಕು. ಓಕೆ, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈಗ ನೋಡಿ 0.029 ಮೋಲ್ PbO ಇದೆ, 0.087 ಮೋಲ್ HCl ಇದೆ. ಸೊ ಹಾಗಾದರೆ PbCl2 ಎಷ್ಟು ಫಾರ್ಮ್ ಆಗಿದೆ? ಇಟ್ ಇಸ್ 1 ಮೋಲ್ PbCl, 1 ಮೋಲ್ PbO, 2 ಮೋಲ್ HCl, 1 ಮೋಲ್ PbCl2 ಅಂತ ಇದೆ. ಸೊ ಜನರಲ್ ರಿಯಾಕ್ಷನ್, ಕೆಮಿಕಲ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಡೈರೆಕ್ಟಾಗಿ ಹೇಳ್ಬೋದು. ಹಾಗಾದರೆ ದ ಫಾರ್ಮೇಷನ್ ಆಫ್ lead chloride PbCl2 ಡಿಪೆಂಡ್ಸ್ ಆನ್ ದ ಲಿಮಿಟಿಂಗ್ ರಿಯೇಜೆಂಟ್. ಸೊ ವಿಚ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್ ಹಿಯರ್? 0.087, 0.029. So this is the limiting reagent very present in lesser proportion. Okay, moles ಅಲ್ಲಿ ಕೊಟ್ಟಿರೋದ್ರಿಂದ ಮೋಲ್ಸ್ಗೆ ಕೌಂಟ್ ಮಾಡಿದ್ದೀವಿ. ಹಾಗಾಗಿ 0.029 ಮೋಲ್ ಏನಿದೆ PbO is the limiting reagent here. So the formation of lead chloride depends on the PbO. Okay, lead oxide ಮೇಲೆ ಡಿಪೆಂಡ್ ಆಗಿದೆ. ಹೆನ್ಸ್ ಹಾಗಾದರೆ ಏನಾಗುತ್ತೆ? ವಾಟ್ ಇಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ PbCl2? Number of moles of PbCl2 is equal to 0.029 mole.
because the formation of PbCl2 depends on the limiting reagent. What is the limiting reagent here? PbO. So number of moles will be 0.029 mole, hence it will be 0.029 mole. So because it is a limiting reagent here, this product depends on the limiting reagent, hence the answer will be 0.029 mole. So this is the answer. Okay, so ಹಾಗಾದರೆ ಗೊತ್ತಾಯಿತು ನಿಮಗೆ ಈಗ ಪ್ರಾಡಕ್ಟ್ ಫಾರ್ಮೇಷನ್ ಆಗೋದು ಡಿಪೆಂಡ್ಸ್ ಆನ್ ದ ಲಿಮಿಟಿಂಗ್ ರಿಯೇಜೆಂಟ್. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಲಿಮಿಟಿಂಗ್ ರಿಯೇಜೆಂಟ್. ಗ್ರಾಮ್ಸಲ್ಲಿ ಕೊಟ್ಟಿರ್ತಾರೆ, ಮೋಲಲ್ಲಿ ಕೊಟ್ಟಿರ್ತಾರೆ, ಬೇರೆ ರೀತಿ ಕೊಟ್ಟಿರ್ಬೋದು, ವಾಲ್ಯೂಮ್ಸಲ್ಲಿ ಕೊಟ್ಟಿರ್ಬೋದು. ಅದನ್ನು ನಾವು ಮೋಲ್ಸ್ಗೆ ಇಲ್ಲ ಗ್ರಾಮ್ಸ್ಗೆ ಕನ್ವರ್ಟ್ ಮಾಡಿ, ಸೊ ಆಗ ನಮಗೆ ಪ್ರಾಡಕ್ಟು ಯಾವುದು ಅಂತ ಗೊತ್ತಾಗುತ್ತೆ, ಅಂದರೆ ಲಿಮಿಟಿಂಗ್ ರಿಯೇಜೆಂಟ್ ಯಾವುದು ಅಂತ ಗೊತ್ತಾಗುತ್ತೆ. ಆಗ ನೀವು ಈಸಿಯಾಗಿ ಜಡ್ಜ್ ಮಾಡ್ಬೋದು ಯಾವುದು ಇಲ್ಲಿ ಲಿಮಿಟಿಂಗ್ ರಿಯೇಜೆಂಟ್ ಅಂತ. ಓಕೆ, ಸೊ ಆಗ ಆ ಲಿಮಿಟಿಂಗ್ ರಿಯೇಜೆಂಟ್ ಗೊತ್ತಾದರೆ ಫಾರ್ಮೇಷನ್ ಪ್ರಾಡಕ್ಟ್ ಹೇಗೆ ಅಂತ ಗೊತ್ತಾಗುತ್ತೆ. ಸೊ ಈ ವೇಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಪ್ರಾಬ್ಲಮ್ಸ್ಗಳು ಇದೇ ರೀತಿ ಬರ್ತದೆ. ಓಕೆ, ಸೊ ಲಿಮಿಟಿಂಗ್ ರಿಯೇಜೆಂಟ್ ಯಾವುದಾದ್ರೆ PbO, ವಾಟ್ ಇಸ್ ದ ಅಮೌಂಟ್? 0.029 ಮೋಲ್. ಮೋಲ್ಸಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಮೋಲ್ಸಲ್ಲೇ ಕನ್ವರ್ಟ್ ಮಾಡಿದೆ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್. 10 grams of hydrogen and 64 grams of oxygen were filled in a steel vessel and exploded. Amount of water produced in this reaction will be. ಸೊ 2009 ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಕ್ವಶನ್ ಬಂದಿತ್ತು. ಓಕೆ, ಇಲ್ಲಿ ಕೊಟ್ಟಿರೋದು 10 grams ಆಫ್ ಹೈಡ್ರೋಜನ್ ಮತ್ತು 64 grams ಆಫ್ ಆಕ್ಸಿಜನ್ನ ಒಂದು ವೆಸಲಲ್ಲಿ ಫಿಲ್ ಮಾಡ್ತಾರೆ, ಎಕ್ಸ್ಪ್ಲೋಡ್ ಮಾಡ್ತಾರೆ. ದೆನ್ ಅಮೌಂಟ್ ಆಫ್ ವಾಟರ್ ಎಷ್ಟು ಪ್ರೊಡ್ಯೂಸ್ ಆಯಿತು ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಇನ್ ದ ಸೇಮ್ ಮ್ಯಾನರ್ ಪ್ರೀವಿಯಸಲ್ಲಿ ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಜಸ್ಟ್ ಒಂದು ಜನರಲ್ ರಿಯಾಕ್ಷನ್ ಬರೀರಿ. ಹೈಡ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಹಾಫ್ ಮೋಲ್ ಆಫ್ ಆಕ್ಸಿಜನ್ ಮಾತ್ರ ರಿಯಾಕ್ಟ್ ಆಗಿರುತ್ತೆ. ಓಕೆ, ಸೊ ಈಗ ನಾವಿಲ್ಲಿ ಮೋಲ್ಸಲ್ಲಿ ಕೊಟ್ಟಿರೋದ್ರಿಂದ ಆನ್ಸರ್ಗಳನ್ನ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಮೋಲ್. ದೇ ಹ್ಯಾವ್ ಗಿವನ್ ದ ಡಾಟಾ ಇನ್ ವೇಟಲ್ಲಿ ಕೊಟ್ಟಿದ್ದಾರೆ, ಮಾಸಲ್ಲಿ ಕೊಟ್ಟಿದ್ದಾರೆ. ಇದನ್ನು ಮೋಲ್ಗೆ ಕನ್ವರ್ಟ್ ಮಾಡೋಣ ಹೇಗೆ? ನಂಬರ್ ಆಫ್, ಇಲ್ಲಿ ಫಸ್ಟು ವಿ ಹ್ಯಾವ್ ಟು ಫೈಂಡ್ ಔಟ್ ವಿಚ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್. The product of the formation of water depends on the limiting reagent. So we have to find out what is the limiting reagent here. So first we have to find out the number of moles of hydrogen. Adana find out ಮಾಡಿ. Number of moles of hydrogen is equal to mass ಎಷ್ಟು 10 grams ಕೊಟ್ಟಿದ್ದಾರೆ divided by molecular mass is 2. So then it will be 5 mole. Okay, and number of moles of oxygen, it will be 64 grams is the mass and molecular mass is 32. Then it will be 64 divided by 32, then it will be 2 mole. Okay, so ಹಾಗಾದರೆ ಎಷ್ಟು ಫಾರ್ಮೇಷನ್ ಆಗಿದೆ ವಾಟರ್. ಸೊ ವಿಚ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್ ಹಿಯರ್? Oxygen is the limiting reagent. It present in lesser proportion 2 moles, but hydrogen present in larger proportion, it is 5 mole. So this is the limiting reagent, hence the formation of water depends on the limiting reagent, that is oxygen. Okay, ಹಾಗಾದರೆ ಫಾರ್ಮೇಷನ್ ಆಫ್ ವಾಟರ್ ಎಷ್ಟಿದೆ? ಸೊ ಸರ್ ಇಲ್ಲಿ 2 ಮೋಲ್ ಇದೆ. ವಾಟರ್ ಫಾರ್ಮೇಷನ್ನು ಇದು 2 ಮೋಲ್ ಅಂತ ಹೇಳ್ಬೋದು. ಬಟ್ ಒಂದು ಥಿಂಗ್ ಏನಪ್ಪ ಅಂದರೆ ಇಲ್ಲಿ ಹಾಫ್ ಮೋಲ್ ಅಷ್ಟಿರೋದು. ಓಕೆ, ಹಾಫ್ ಮೋಲ್ ಆಫ್ ಆಕ್ಸಿಜನ್ ಇರೋದು. ಹಾಗಾದರೆ ಇದು 2 ಮೋಲ್ ಅಂತಂದರೆ ಹಾಫ್ ಮೋಲ್ಗೆ 2 ಮೋಲ್ ಇದೆ ಅಂತಂದರೆ 1 ಮೋಲ್ಗೆ ಎಷ್ಟಾಗುತ್ತೆ? ಇಟ್ ವಿಲ್ ಬಿ ಡಬಲ್. ಓಕೆ, ಹಾಫ್ ಮೋಲ್ಗೆ 2 ಮೋಲ್ ಇದೆ, ಹಾಫ್ ಮೋಲ್ ಆಕ್ಸಿಜನ್ಗೆ 2 ಮೋಲ್ ಅಷ್ಟು ಫಾರ್ಮ್ ಆಗಿದೆ ಅಂತ ಗೊತ್ತು. ಸೊ ಇಲ್ಲಿರೋದು 1 ಮೋಲ್ ಆಫ್ ವಾಟರ್, ಅಂದರೆ ಇದು ಡಬಲ್ ಇದೆ ಅಂತ ಅರ್ಥ. ಹಾಗಾದರೆ therefore amount of water formed is equal to 4 moles. ಅರ್ಥ ಆಯ್ತಲ್ಲ? ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಲ್ಲಿ ತುಂಬ ಸಿಂಪಲ್. ಇಲ್ಲಿ ನಾವು ಜನರಲ್ ಒಂದು ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಔಟ್ ಮಾಡಿದ್ದೀನಿ, ಬಟ್ ಇಲ್ಲಿರೋದು ಹಾಫ್ ಮೋಲ್ ಆಕ್ಸಿಜನ್. ಹಾಗಾದರೆ ಹಾಫ್ ಮೋಲ್ಗಿರೋದು 2 ಮೋಲ್ ಅಂತ ಗೊತ್ತಾಯಿತು ಜನರಲ್ ಆಗಿ ನಮಗೆ. ಬಟ್ ಇಲ್ಲಿರೋದು ಎಷ್ಟು? 1 ಮೋಲ್. ಜನರಲ್ ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನಲ್ಲಿ ಹಾಫ್ ಮೋಲ್ಗೆ 2 ಮೋಲ್ ಅಂದರೆ 1 ಮೋಲ್ಗೆ ಎಷ್ಟು ಫಾರ್ಮ್ ಆಗುತ್ತೆ? ದೆನ್ ಇಟ್ ವಿಲ್ ಬಿ ಡಬಲ್, ಎಷ್ಟು? 4 moles. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ, 4 moles ಅಂತ ಹೇಳ್ಬೋದು. ಸೊ ಲಿಮಿಟಿಂಗ್ ರಿಯೇಜೆಂಟ್ ಆಕ್ಸಿಜನ್, ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಹಾಗಾಗಿ ಕರೆಕ್ಟಾಗಿ ಬರೀಬೇಕು. ಬರೆದ್ರೆ ಆಗ ನಿಮಗೆ ಆನ್ಸರ್ ಕರೆಕ್ಟಾಗಿ ಸಿಗುತ್ತೆ. ಸೊ ಇಲ್ಲಿ ಹಾಫ್ ಮೋಲ್ ರಿಯಾಕ್ಟ್ ಆಗಿರೋದ್ರಿಂದ ಇಲ್ಲಿ 1 ಮೋಲ್ ಇದೆ, ಹಾಗಾದ್ರೆ ಡಬಲ್ ಆಗುತ್ತೆ ಅಂತ ಅರ್ಥ. ಇದು 4 moles ಅಂತ ಆನ್ಸರ್. ಓಕೆ, ಅಮೌಂಟ್ ಆಫ್ ವಾಟರ್ ಪ್ರೊಡ್ಯೂಸ್ಡ್ ವಿಲ್ ಬಿ 4 moles. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್. The maximum amount of barium sulfate precipitated on mixing 20 ml of 0.5 molar barium chloride with 20 ml of 1 molar H2SO4 is. ಓಕೆ, ಇಲ್ಲಿ ಬೇರಿಯಂ ಸಲ್ಫೇಟ್ ಎಷ್ಟು ಪ್ರೆಸಿಪಿಟೇಟ್ ಆಗಿದೆ ಆನ್ ಮಿಕ್ಸಿಂಗ್ 20 ml of 0.5 molar barium chloride with 20 ml of 1 molar sulfuric acid. First we have to write the general reaction. Barium chloride when combines with the sulfuric acid, it forms barium sulfate and 2 moles of HCl. Okay, this is the actual balanced reaction. Okay, ಸೊ ಹೀಗಿದ್ದಾಗ ಇಲ್ಲಿ ಏನು ಕೊಟ್ಟಿದ್ದಾರೆ? ವಾಲ್ಯೂಮ್ ಆ್ಯಂಡ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಮೋಲ್ಸಲ್ಲಿ ಆನ್ಸರ್ ಇದೆ. ಸೊ ಹಾಗಾದರೆ ನಾವು ಇದನ್ನು ಮೋಲ್ಸ್ಗೆ ಕನ್ವರ್ಟ್ ಮಾಡಬೇಕು. ಮೋಲ್ಸ್ಗೆ ಕನ್ವರ್ಟ್ ಮಾಡಿದ್ರೆ ನಮಗೆ ಆನ್ಸರ್ ಮೋಲ್ಸಲ್ಲಿ ಸಿಗುತ್ತೆ. ಸೊ ಹೀಗೆ ಹೌ ಟು ಕನ್ವರ್ಟ್ ಇಟ್ ಟು ಮೋಲ್?
they have given in volume and concentration. We have a formula, that is molarity is equal to number of moles of solute in volume of solution in liter. Okay, number of moles of solute dissolved in volume of solution liter, n by v. So number of moles find ಮಾಡಬೇಕು, molarity concentration ಕೊಟ್ಟಿದ್ದಾರೆ, ವಾಲ್ಯೂಮ್ ಕೊಟ್ಟಿದ್ದಾರೆ, ಸೊ ನಂಬರ್ ಆಫ್ ಮೋಲ್ಸ್ ಸಿಗುತ್ತೆ ನಿಮಗೆ. ಹಾಗಾದರೆ ಈ ಒಂದು ರಿಯಾಕ್ಷನಲ್ಲಿ ಯಾವುದು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಬೇರಿಯಂ ಸಲ್ಫೇಟ್ ಎಷ್ಟು ಪ್ರೆಸಿಪಿಟೇಟ್ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಇಲ್ಲಿ ಯಾವುದು ಲಿಮಿಟಿಂಗ್ ರಿಯೇಜೆಂಟ್ ಅದನ್ನು ಫೈಂಡ್ ಔಟ್ ಮಾಡೋಣ. ಸೊ ಬೇರಿಯಂ ಕ್ಲೋರೈಡ್, ನಂಬರ್ ಆಫ್ ಮೋಲ್ಸ್ ಆಫ್ ಬೇರಿಯಂ ಕ್ಲೋರೈಡ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋಣ. ನಂಬರ್ ಆಫ್ ಮೋಲ್ಸ್ ಎಷ್ಟು, ಮೊಲಾರಿಟಿ ಇಂಟು ವಾಲ್ಯೂಮ್. ಮೊಲಾರಿಟಿ ಎಷ್ಟಿದೆ, ಇಟ್ ಈಸ್ 0.5 ಇಂಟು ವಾಲ್ಯೂಮ್ ಎಷ್ಟಿದೆ 20 ml. ದೆನ್ ಅದರೆಷ್ಟು ಬರುತ್ತೆ ಆನ್ಸರು, 0.5 ಇಂಟು 20 ಅಂದರೆ ಇಟ್ ವಿಲ್ ಬಿ 10. ಓಕೆ, 10 ಮೋಲ್ಸ್ ಅಲ್ಲ, ಇಲ್ಲಿ ಕೊಟ್ಟಿರೋದು ml ಅಲ್ಲಿ, ಮಿಲಿ ಲೀಟರ್ ಅಂತ ಇದೆ. ಸೊ ದೆನ್ 10 ಮಿಲಿ ಮೋಲ್ಸ್ ಅಂತ ಆಗುತ್ತೆ, ಮಿಲಿ ಮೋಲ್ಸ್. ಓಕೆ, 10 ಮೋಲ್ಸ್ ಅಲ್ಲ, ಯಾಕಂದರೆ ಇಲ್ಲಿ ಕೊಟ್ಟಿರೋದು ml ಅಲ್ಲಿ, ಮಿಲಿ ಲೀಟರಲ್ಲಿ. ಓಕೆ, ಇಲ್ಲ ಲೀಟ್ರ್ ಕೌಂಟ್ ಮಾಡಿ, ಆಗ ನಿಮಗೆ ಮೋಲ್ಸ್ ಅಂತ ಡೈರೆಕ್ಟಾಗಿ ಸಿಗುತ್ತೆ. ಸೊ ಇಲ್ಲಿ 10 ಮಿಲಿ ಮೋಲ್ಸ್ ಇದೆ. ಹಾಗೆ ಸಲ್ಫ್ರಿಕ್ ಆ್ಯಸಿಡ್ ಎಷ್ಟಿದೆ, n ಈಸ್ ಈಕ್ವಲ್ ಟು ಸಲ್ಫ್ರಿಕ್ ಆ್ಯಸಿಡ್ ಎಷ್ಟು ಕೊಟ್ಟಿದ್ದಾರೆ, 20 ml ಆಫ್ 1 molar. ಓಕೆ, 20. ಸೊ 1 molar ಕಾನ್ಸಂಟ್ರೇಷನ್ ಇಂಟು 20 ಇಸ್ ದ ವಾಲ್ಯೂಮ್. ದೆನ್ ಇಟ್ ವಿಲ್ ಬಿ 20 ಮಿಲಿ ಮೋಲ್. ಓಕೆ, 20 ಮಿಲಿ ಮೋಲ್. ಓಕೆ, ಮಿಲಿ ಮೋಲ್ನ ಮೋಲ್ಗೆ ಕೌಂಟ್ ಮಾಡಿದ್ರೆ ದೆನ್ ಇಟ್ ವಿಲ್ ಬಿ 0.01 ಮೋಲ್. ಸೊ 0.01 ಮೋಲ್ ಬರುತ್ತೆ. ಓಕೆ, ಸೊ ಇದು ಕೂಡ 0.02 ಮೋಲ್ ಬರುತ್ತೆ. ಸೊ ಹಾಗಾದರೆ ಇಲ್ಲೇ ಗೊತ್ತಾಗ್ತದೆ 10 ಮೋಲ್ ಇದೆ, 20 ಮಿಲಿ ಮೋಲ್ ಇದೆ. 10 ಮಿಲಿ ಮೋಲ್, 20 ಮಿಲಿ ಮೋಲ್. ಸೊ ಯಾವುದು ಲಿಮಿಟಿಂಗ್ ರಿಯೇಜೆಂಟ್, 10 millimole. Barium chloride is the limiting reagent. So the formation of barium sulfate depends on the barium chloride. Barium chloride ಮೇಲೆ ಡಿಪೆಂಡ್ ಆಗಿದೆ. ಎಷ್ಟು ಮೋಲ್ಸ್ ಇದೆ ಇಲ್ಲಿ, 10 millimoles ಇದೆ. ಹಾಗಾದರೆ ಜನರಲ್ ಕೆಮಿಕಲ್ ಬ್ಯಾಲೆನ್ಸ್ಡ್ ರಿಯಾಕ್ಷನಲ್ಲಿ 1 mole barium chloride gives 1 mole barium sulfate, right? So 1 mole barium chloride gives 1 mole ಬೇರಿಯಂ ಸಲ್ಫೇಟ್, ರೈಟ್. 1 mole ಬೇರಿಯಂ ಸಲ್ಫೇಟ್ ಕೊಡ್ತಾ ಇದೆ. ಹಾಗಾದರೆ ಇಲ್ಲಿರೋದಷ್ಟು 0.01 ಮೋಲ್ ಬೇರಿಯಂ ಕ್ಲೋರೈಡ್ ಗಿವ್ಸ್ 0.01 ಮೋಲ್ ಬೇರಿಯಂ ಸಲ್ಫೇಟ್, ಕರೆಕ್ಟ್ ಅಲ್ಲ? ಸೊ 1 ಮೋಲ್ ಬೇರಿಯಂ ಕ್ಲೋರೈಡು 1 ಮೋಲ್ ಆಫ್ ಬೇರಿಯಂ ಸಲ್ಫೇಟ್ ಕೊಡ್ತಾ ಇದೆ ಅಂದರೆ ಇಲ್ಲಿ ಇರೋದು 0.01 ಮೋಲ್. 0.01 ಮೋಲು ಆಬ್ವಿಯಸ್ಲಿ 0.01 ಬೇರಿಯಂ ಸಲ್ಫೇಟ್ನ ಫಾರ್ಮ್ ಮಾಡಬೇಕು, ಬಿಕಾಸ್ ಇಟ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್ ಹಿಯರ್. ಸೊ ಆನ್ಸರ್ ಇಸ್ 0.01 ಮೋಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, 0.01 ಮೋಲ್. ಗೊತ್ತಾಯ್ತಲ್ಲ ಹೇಗೆ ಅಂತ? ಸೊ ಇಲ್ಲಿರೋದು ನೋಡಿ, ಅದಕ್ಕೆ ಕೆಮಿಕಲಿ ಬ್ಯಾಲೆನ್ಸ್ಡ್ ಈಕ್ವೇಷನ್ ಒಂದು ಕರೆಕ್ಟಾಗಿ ಬರ್ಕೋಬೇಕು. ಜನರಲಲ್ಲಿ 1 mole ಬೇರಿಯಂ ಕ್ಲೋರೈಡ್ 1 mole ಬೇರಿಯಂ ಸಲ್ಫೇಟ್ ಅಂತ ಜನರಲ್ ಒಂದು ರಿಯಾಕ್ಷನಲ್ಲಿದೆ. ಓಕೆ, ಹಾಗಾಗಿ ಅದು 1 mole ಕೊಟ್ಟರೆ 0.01 ಮೋಲು 0.01 ಮೋಲ್ ಬೇರಿಯಂ ಸಲ್ಫೇಟ್ನ ಕೊಡುತ್ತೆ. ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ದಿಸ್. ಹಾಗಾದರೆ 1 mole ಅಂದರೆ ಇನ್ ಕೇಸ್ ಏನಾದರೂ ಇದು 2 moles ಅಂತ ಇತ್ತು ಅಂದರೆ ಏನಾಗುತ್ತೆ, ಇದು ಡಬಲ್ ಆಗುತ್ತೆ. ಓಕೆ, ಬೇರಿಯಂ ಕ್ಲೋರೈಡ್ 1 mole, ಬೇರಿಯಂ ಸಲ್ಫೇಟ್ 2 moles ಇತ್ತು ಅಂತಂದರೆ ಜನರಲ್ ರಿಯಾಕ್ಷನಲ್ಲಿ ಆಗ ಇದು ಡಬಲ್ ಆಗುತ್ತೆ. ಯಾಕಂದರೆ 2 moles ಅಂತ ಬರ್ತಾರೆ ಜನರಲ್ ರಿಯಾಕ್ಷನಲ್ಲಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, 0.01 ಮೋಲ್. ಈ ರೀತಿ ಮಿಲಿ ಮೋಲ್ ಇದ್ದಾಗ ಮೋಲ್ಗೆ ಕೌಂಟ್ ಮಾಡಿ, ಡೈರೆಕ್ಟಾಗಿ ಹಾಗೆ ಇಟ್ಟರೆ ಆನ್ಸರ್ ಸಿಗಲ್ಲ ನಿಮಗೆ. ಓಕೆ, ಸೊ 0.01 ಮೋಲ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್, when 22.4 liter of hydrogen gas is mixed with 11.2 liter of chlorine gas, each at STP, the moles of HCl formed is equal to the. ಓಕೆ, ಸೊ ಈಗ ಹೈಡ್ರೋಜನ್ ಗ್ಯಾಸ್ ಮತ್ತು ಕ್ಲೋರಿನ್ ಗ್ಯಾಸ್ನ ಮಿಕ್ಸ್ ಮಾಡಿದ್ದಾರೆ. ಇದು 22.4 ಲೀಟರ್ ಇದೆ, 11.2 ಲೀಟರ್ ಇದೆ. ಹಾಗಾದರೆ ಎಷ್ಟು HCl ಫಾರ್ಮ್ ಆಗುತ್ತೆ? ಸೊ 2014 ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಒಂದು ಕ್ವಶನ್ ಅರೈಸ್ ಆಗಿತ್ತು. ಓಕೆ, ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಇದು ಕೂಡ. ಏನು ಮಾಡಬೇಕಿಲ್ಲಿ, ಮೋಲ್ಸಲ್ಲಿ ಕೊಟ್ಟಿದ್ದಾರೆ, ನಂಬರ್ ಆಫ್ ಮೋಲ್ಸ್ಗೆ ಫೈಂಡ್ ಔಟ್ ಮಾಡಿ. ಅದು ಜನರಲ್ ರಿಯಾಕ್ಷನ್ನ ಬರೀರಿ ಫಸ್ಟು. ಏನು ಜನರಲ್ ರಿಯಾಕ್ಷನ್? ಹೈಡ್ರೋಜನ್. ಓಕೆ, ಹೈಡ್ರೋಜನ್ ಗ್ಯಾಸಿಯಸ್ ಸ್ಟೇಟಲ್ಲೆಲ್ಲ ಇದೆ. ಹೈಡ್ರೋಜನ್ ಗ್ಯಾಸ್ ಕಂಬೈನ್ಸ್ ವಿತ್ ಕ್ಲೋರಿನ್ ಗ್ಯಾಸ್. ಓಕೆ, ಕ್ಲೋರಿನ್ ಗ್ಯಾಸ್ ಜೊತೆ ಕಂಬೈನ್ ಆಗುತ್ತೆ ಟು ಗಿವ್ HCl, ದಟ್ ಈಸ್ 2 moles ಆಫ್ HCl. ಬ್ಯಾಲೆನ್ಸ್ಡ್ ಈಕ್ವೇಷನ್ ಕರೆಕ್ಟಾಗಿ ಬರ್ಕೋಬೇಕು. ಸೊ ಹಾಗಾದ್ರಲ್ಲಿ 22.2 ಲೀಟರ್ 4 ಲೀಟರ್ ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ವಾಲ್ಯೂಮ್. ಇಲ್ಲಿ ಮಾಸ್ ಬೈ ಮೋಲಾರ್ ಮಾಸ್ ಅಲ್ಲ, ಇಲ್ಲಿ ವಾಲ್ಯೂಮ್ ಬೈ ಮೋಲಾರ್ ವಾಲ್ಯೂಮ್. ಮೋಲಾರ್ ವಾಲ್ಯೂಮ್ ಗೊತ್ತಿದೆ 22.4 ಲೀಟರ್. ಸೊ ಹಾಗಾದರೆ ಗಿವನ್ ವಾಲ್ಯೂಮ್ ಎಷ್ಟಿದೆ? 22.4. ದೆನ್ 22.4 ಲೀಟರ್ ಡಿವೈಡೆಡ್ ಬೈ 22.4. ಗಿವನ್ ವಾಲ್ಯೂಮ್ ಇಸ್ 22.4 ಲೀಟರ್ ಆಫ್ ಹೈಡ್ರೋಜನ್ ಗ್ಯಾಸ್. ಮೋಲಾರ್ ವಾಲ್ಯೂಮ್ ಎಷ್ಟಿದೆ? 22.4 ಲೀಟರ್. ದೆನ್ ಇಟ್ ವಿಲ್ ಬಿ 1 mole. ಓಕೆ, ದೆನ್ ಇಟ್ ವಿಲ್ ಬಿ 1 mole, ರೈಟ್. 1 mole ಅಂತ ಆಯಿತು. ಆ್ಯಂಡ್ ನೆಕ್ಸ್ಟ್ ಕ್ಲೋರಿನ್ ಗ್ಯಾಸ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ವಾಲ್ಯೂಮ್ ಎಷ್ಟಿದೆ? 11.2 ಲೀಟರ್ ಡಿವೈಡ್ ಬೈ 22.4 ಲೀಟರ್. ಓಕೆ, 11.2 ಡಿವೈಡ್ ಬೈ 22.4, ದೆನ್ ಇಟ್ ವಿಲ್ ಬಿ 0.5 mole. ಓಕೆ, 0.5 mole ಬರುತ್ತೆ. ಸೊ ಹಾಗಾದರೆ ವಿಚ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್ ಹಿಯರ್? 1 mole, 0.5 mole. ಕ್ಲೋರಿನ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್, ಇಟ್ ಇಸ್ 0.5 mole. ಓಕೆ, ಸೊ 1 mole ಕ್ಲೋರಿನ್ಗೆ, ಓಕೆ 1 mole ಕ್ಲೋರಿನ್ಗೆ
2 ಮೋಲ್ HCl ಫಾರ್ಮ್ ಆಗಿದೆ. ಕರೆಕ್ಟಾ? 2 ಮೋಲ್ HCl ಫಾರ್ಮ್ ಆಗಿದೆ. ದೆನ್ ಹಾಗಾದರೆ ಎಷ್ಟಿದೆ ಮೋಲ್ಸು? ಆ್ಯಕ್ಚುಲ್ ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಮಾಡಿದಾಗ ಎಷ್ಟು ಬಂತು? 0.5 ಮೋಲ್ಗೆ ಎಷ್ಟಿದೆ ಹಾಗಾದರೆ HCl? ದೆನ್ 0.5 ಮೋಲ್ ಅಂದರೆ ಡಬಲ್ ಆಗುತ್ತೆ. 1 ಮೋಲ್ಗೆ 2 moles ಆಫ್ HCl, ಸಾರಿ 1 ಮೋಲ್ಗೆ 2 ಮೋಲ್ ಅಂತ ಇದೆ, 0.5 ಮೋಲ್ಗೆ ಆಫ್ ಆಗುತ್ತೆ. ದೆನ್ ಇಟ್ ವಿಲ್ ಬಿ 1 ಮೋಲ್ ಆಫ್ HCl. ಅರ್ಥ ಆಯ್ತು ಹೇಗೆ ಅಂತ? 1 ಮೋಲ್ ಆಫ್ HClಗೆ ಬ್ಯಾಲೆನ್ಸ್ಡ್ ಈಕ್ವೇಷನಲ್ಲಿ 2 ಮೋಲ್ ಆಫ್ HCl ಬಂದಿದೆ ಅಂದರೆ 1 ಮೋಲ್ ಆಫ್ ಫ್ಲೋರಿನ್ಗೆ. ದೆನ್ ಒಂದು ನಾವು ನಂಬರ್ ಆಫ್ ಮೋಲ್ಸ್ ಫೈಂಡ್ ಮಾಡಿದಾಗ 0.5 ಮೋಲ್ ಇದೆ, Cl ಟು 0.5 ಮೋಲ್ ಇದೆ. 0.5 ಮೋಲ್ಗೆ ಏನಾಗುತ್ತೆ? ಸೊ ಇದ್ರ ಆಫ್ ಆಗುತ್ತೆ. ದಟ್ ಮೀನ್ಸ್ 1 ಮೋಲ್ ಆಫ್ HCl ಆಗುತ್ತೆ. ಸೊ ಆನ್ಸರ್ ಈಸ್ ಆಪ್ಷನ್ ಎ, 1 ಮೋಲ್ ಆಫ್ HCl. ದಿಸ್ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ ಹೇಗೆ ಅಂತ? ಸೊ ಈ ರೀತಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಬರೆದು ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್ನ ಆ್ಯಕ್ಚುಲಿ ಎಷ್ಟು ಫೈಂಡ್ ಔಟ್ ಮಾಡಿ ಆಮೇಲೆ ನೀವು ಇದನ್ನು ಬರೀಬೇಕು. ಓಕೆ, ಈ ರೀತಿ ಮಾಡಿದ್ರೆ ಗೊತ್ತಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್. 50 kg of nitrogen gas and 10 kg of hydrogen gas are mixed to produce ammonia NH3. Identify the limiting reagent in the production of ammonia. Option A nitrogen, option B hydrogen, option C can't be predicted, option D none of this. So here we have to find out the limiting reagent in the formation of ammonia. So first we have to write the balanced chemical equation, that is N2 nitrogen combines with hydrogen to give ammonia, ammonia. Okay, so they are all in gaseous state. So just balance the reaction. N2 plus 3H2 gives 2 moles of NH3. Okay, so this is the balanced chemical equation. Here we have to find out the limiting reagent. They have given the weight of N2 and H2. Okay, in kg ಕೊಟ್ಟಿದ್ದಾರೆ ಅವರು. ಸೊ ಇದನ್ನು ಒಂದು ಈ 2 ವೇಸಲ್ಲಿ ನಾವು ಮಾಡ್ಬೋದು. ಇನ್ ಟರ್ಮ್ಸ್ ಆಫ್ ಮೋಲ್ ಬೇಕಾದರೂ ಮಾಡ್ಬೋದು, ಡೈರೆಕ್ಟಾಗಿ ಇನ್ ಟರ್ಮ್ಸ್ ಆಫ್ ವೆಯ್ಟಲ್ಲೂ ಕೂಡ ಮಾಡ್ಬೋದು. ಓಕೆ, ಹೇಗೆ ಅಂತ ನೋಡೋಣ. ಸೊ ಈಗ ನೋಡಿ, ನೈಟ್ರೋಜನ್ದು ಅಟಾಮಿಕ್ ಮಾಸ್, ಓಕೆ, ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ? ಇಟ್ ಈಸ್ 28 kg ಅಂತ ತೊಗೋತೀನಿ. ಯಾಕಂದರೆ ಇಲ್ಲಿ KG ಕೊಟ್ಟಿದ್ದಾರೆ ಡಾಟಾನ, ಹಾಗಾಗಿ KG ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಲ್ಲಿ 3 2s ಅಂದರೆ ಹೈಡ್ರೋಜನ್ ಮಾಸ್ ಗೊತ್ತಿದೆ, ಮಾಲಿಕ್ಯುಲರ್ ಮಾಸ್ 2, ಬಟ್ ಇಲ್ಲಿ 3 ಇದೆ. ಸೊ ಇಟ್ ವಿಲ್ ಬಿ 3 kg ಅಂತ ಅಂದ್ಕೊಳ್ಳೋಣ. ಓಕೆ, ಆ್ಯಂಡ್ ಅವೈಲೇಬಲ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಗಿವನ್ನು 50 kg ಆಫ್ ನೈಟ್ರೋಜನ್ ಕೊಟ್ಟಿದ್ದಾರೆ ಆ್ಯಂಡ್ 10 kg ಆಫ್ ಹೈಡ್ರೋಜನ್ ಕೊಟ್ಟಿದ್ದಾರೆ, ಗಿವನ್ ಡಾಟಾ. ಓಕೆ, ದಿಸ್ ಇಸ್ ದ ಗಿವನ್ ಡಾಟಾ. ಓಕೆ, ಈಗ ನಾವು ಫೈಂಡ್ ಔಟ್ ಮಾಡಬೇಕು ಇದರ ಲಿಮಿಟಿಂಗ್ ರಿಯೇಜೆಂಟ್ ಯಾವುದು. ಸೊ ನಾನು ಹೇಳಿದೆ 2 ಮೆಥಡಲ್ಲೂ ಫೈಂಡ್ ಔಟ್ ಮಾಡ್ಬೋದು. ಇನ್ ಟರ್ಮ್ಸ್ ಆಫ್ ಮೋಲ್ಸ್, ಮೋಲ್ಸ್ ಅಂದರೆ ಗೊತ್ತಿದೆ, ನಂಬರ್ ಆಫ್ ಮೋಲ್ಸ್ ಆಫ್ ನೈಟ್ರೋಜನ್ ಫೈಂಡ್ ಔಟ್ ಮಾಡಿ ಹೇಗೆ? ಸೊ 50 kg ಇಸ್ ದ ಗಿವನ್ ಮಾಸ್ ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್ ಎಷ್ಟು? 28. ಸೊ ಆಗ ಒಂದು ವ್ಯಾಲ್ಯೂ ಬರುತ್ತೆ, ಆಗ ನಂಬರ್ ಆಫ್ ಮೋಲ್ಸ್ ಎಷ್ಟು ಅಂತ ಸಿಗುತ್ತೆ ನಿಮಗೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು 1.78 ಮೋಲ್ ಸಿಗ್ಬೋದು ನೈಟ್ರೋಜನ್. ಈ ರೀತಿಯೂ ಕೂಡ ಮಾಡ್ಬೋದು, ಆಗಲೂ ನಿಮಗೆ ಲಿಮಿಟಿಂಗ್ ರಿಯೇಜೆಂಟ್ ಯಾವುದು ಅಂತ ಗೊತ್ತಾಗುತ್ತೆ. ಸೊ ಅದೇ ರೀತಿ ಇನ್ನೊಂದು ವೇಲ್ ಮಾಡೋಣ. ಹೇಗೆ ಅಂತಂದರೆ 28 kgಗೆ ಎಷ್ಟು ಹೈಡ್ರೋಜನ್ ಬೇಕಾಗುತ್ತೆ? 28 kg ಆಫ್ ನೈಟ್ರೋಜನ್ ರಿಕ್ವೈರ್ಸ್ 6 kg ಆಫ್ ಹೈಡ್ರೋಜನ್. ಓಕೆ, ಹೈಡ್ರೋಜನ್ ಬೇಕು. 28 kg ಆಫ್ ನೈಟ್ರೋಜನ್ ರಿಯಾಕ್ಟ್ ಆಗಬೇಕು ಅಂದರೆ 6 kg ಆಫ್ ಹೈಡ್ರೋಜನ್ ರಿಕ್ವೈರ್ಮೆಂಟ್ ಇದೆ. ಓಕೆ, ಆ್ಯಂಡ್ ಹಾಗಾದರೆ 50 kg ಆಫ್ ನೈಟ್ರೋಜನ್ ರಿಯಾಕ್ಟ್ ಆಗಬೇಕು ಅಂದರೆ ಎಷ್ಟು ಅಮೌಂಟ್ ಆಫ್ ಬೇಕು? ಇಲ್ಲಿ ಕೊಟ್ಟಿದ್ದಾರೆ 10 kg ಅಂತ, ಬಟ್ ಆ್ಯಕ್ಚುಲಿ ಅವೈಲೇಬಲ್ ಎಷ್ಟು ಬೇಕು ಅಂತ ಫೈಂಡ್ ಔಟ್ ಮಾಡೋಣ. ದೆನ್ ಇಟ್ ವಿಲ್ ಬಿ, ಗೊತ್ತಿಲ್ಲ ನಮಗೆ ಇದೇನು ಅಂತ. ಹಾಗಾದರೆ ಏನಾಗುತ್ತೆ? 50 × 6 ಡಿವೈಡ್ ಬೈ 28. ಓಕೆ, 50 × 6 ಡಿವೈಡ್ ಬೈ 28, ದಟ್ ವಿಲ್ ಬಿ 10.71 kg. ಓಕೆ, 10.71 kg. ಸೊ ಹಾಗಾದರೆ 10.71 kg ಅಂತ ಇದೆ, ಬಟ್ ಇಲ್ಲಿರೋ ಆ್ಯಕ್ಚುಲ್ ಅವೈಲಬಿಲಿಟಿ ಎಷ್ಟಿದೆ? 10 kg ಇದೆ. ಸೊ ವಿ ರಿಕ್ವೈರ್ 10.71 kg, but actual available is 10 kg. So this hydrogen is the limiting reagent. So 50 kg of nitrogen react ಆಗೋಕ್ಕೆ 10.7 kg of hydrogen requirement ಇದೆ, but actually available is 10 kg. 10 kg ಅಷ್ಟು ಮಾತ್ರ ಇದೆ. ಸೊ ಹೆನ್ಸ್ ದ ಹೈಡ್ರೋಜನ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್ ಹಿಯರ್. ಈ ರೀತಿ ಒಂದು ವೇಲ್ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇನ್ ಟರ್ಮ್ಸ್ ಆಫ್ ಮೋಲ್ ಅಂದರೆ ಈ ಥರ ಹೇಳ್ಕೊಟ್ಟಿದೆ. ಹಾಗೆ ಹೈಡ್ರೋಜನ್ಗೂ ಫೈಂಡ್ ಔಟ್ ಮಾಡಿ. ಹೈಡ್ರೋಜನ್ ಎಷ್ಟಿದೆ? ಮಾಸು 6 kg ಇದೆ, ಡಿವೈಡ್ ಬೈ 10 kg ಇದೆ, ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಹೈಡ್ರೋಜನ್ 6 ಇದೆ, ಗೊತ್ತಿದೆ. ಸೊ 10/6 ಅಂತ ಡಿವೈಡ್ ಮಾಡಿದ್ರೆ ದೆನ್ ಯು ಗೆಟ್ 1.66 ಮೋಲ್ ಅಂತ ಸಿಗುತ್ತೆ. ಸೊ ಇಲ್ಲೂ ನೋಡ್ತಾ ಇದ್ದರೆ 1.78 ಮೋಲ್ ಇದೆ, 1.66 ಮೋಲ್ ಇದೆ. ಸೊ ಇಲ್ಲಿ ಕಡಿಮೆ ಇರುವಂಥ ಪ್ರೊಪೋರ್ಷನ್ ಯಾವುದು? ಹೈಡ್ರೋಜನ್. ಸೊ ಹೆನ್ಸ್ ದಿಸ್ ವಿಲ್ ಬಿ ದ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಹೇಳ್ಬೋದು. ಓಕೆ, ಆ ರೀತಿಯೂ ಕೂಡ ಹೇಳ್ಬೋದು ನಾವು. ಬಟ್ ಇನ್ ಟರ್ಮ್ಸ್ ಆಫ್ ವೇಟಲ್ಲಿ ಅಂದರೆ ಈ ರೀತಿಯೂ ಕೂಡ ಮಾಡ್ಬೋದು. 10.71 kg ರಿಕ್ವೈರ್ಮೆಂಟ್ ಇದೆ, ಬಟ್ ಆ್ಯಕ್ಚುಲಿ ಅವೈಲೇಬಲ್ ಅಷ್ಟು 10 kg ಅಷ್ಟು ಅವೈಲೇಬಲ್ ಇದೆ. ಸೊ ದಿಸ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್. ಓಕೆ, ಲೆಸ್ಸರ್ ಪ್ರೊಪೋರ್ಷನಲ್ಲೇ ಅವೈಲಬಿಲಿಟಿ ಇದೆ ಅಂತ ಹೇಳ್ಬೋದು. ಸೊ ಹೆನ್ಸ್ hydrogen, option B is the right answer. Hydrogen is the limiting reagent in the production of ammonia. Okay, ಅದು limiting reagent ಆಗುತ್ತೆ ಅಂತ ಹೇಳ್ಬೋದು. So option B is the right answer. Next problem, 49th problem. 1 gram of magnesium is burnt with 0.56 gram of oxygen in a closed vessel.
ವಿಚ್ ರಿಯಾಕ್ಟೆಂಟ್ ಲೆಫ್ಟ್ ಇನ್ ಎಕ್ಸಸ್ ಆ್ಯಂಡ್ ಹೌ ಮಚ್. ಓಕೆ, ಸೊ ಇದು ಕೂಡ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಂದಂಥ ಕ್ವಶನು. ಓಕೆ, ನೀಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ಇದು ಕೂಡ ಒಂದು ಟೈಮಲ್ಲಿ ಆಗಿತ್ತು, ಒಂದು ಇಯರಲ್ಲಿ ಇದು ಕೂಡ ಬಂದಿದೆ ನೀಟಲ್ಲಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಒನ್. ಇಲ್ಲಿ ಕೇಳಿರೋದು which reactant left in excess. Okay, we have to find out the excess reagent, not a limiting reagent. But before that we have to find out limiting reagent. With help of that limiting reagent we can easily calculate the excess reagent. Okay, and how much quantity adunu find out ಮಾಡಬೇಕಾಗಿದೆ. ಓಕೆ, ಆಪ್ಷನ್ ನೋಡಿ, ಮೆಗ್ನೀಷಿಯಮ್ 0.16 ಗ್ರಾಮ್, ಆಕ್ಸಿಜನ್ 0.16 ಗ್ರಾಮ್, ಮೆಗ್ನೀಷಿಯಮ್ 0.44 ಗ್ರಾಮ್, ಆಕ್ಸಿಜನ್ 0.28 ಗ್ರಾಮ್. ಇಲ್ಲಿ ಮೆಗ್ನೀಷಿಯಮ್ ಇಲ್ಲ ಆಕ್ಸಿಜನ್ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಗೊತ್ತಾಗುತ್ತೆ ಎರಡರಲ್ಲಿ ಯಾವುದು ಅಂತ. ಸೊ ಆದರೆ ಎಕ್ಸಸ್ ರಿಯೇಜೆಂಟ್ ಯಾವುದು, ಅದು ಎಷ್ಟು ಅಮೌಂಟ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು ನಾವು ಹಾಗಾದರೆ. ಓಕೆ, ಸೊ ಹೇಗೆ ಅಂತ ಫೈಂಡ್ ಔಟ್ ಮಾಡೋಣ. ಸೊ ಈ ಜನರಲ್ ಒಂದು ರಿಯಾಕ್ಷನ್ನ ಬರೆಯೋಣ. ಮೆಗ್ನೀಷಿಯಮ್ ಆಕ್ಸಿಜನ್ ಜೊತೆ ಕಂಬೈನ್ ಆದರೆ ದೆನ್ ಇಟ್ ಗಿವ್ ಮೆಗ್ನೀಷಿಯಮ್ ಆಕ್ಸೈಡ್. ಓಕೆ, ಆಕ್ಸಿಜನ್ ಜೊತೆ ಕಂಬೈನ್ ಆದರೆ ಸೊ ಬ್ಯಾಲೆನ್ಸ್ ಮಾಡೋಕ್ಕೆ 2mg ಅಂತ ಹಾಕ್ತಾಯಿದ್ದೀನಿ, 2mgO. ಓಕೆ, ಬ್ಯಾಲೆನ್ಸ್ ರಿಯಾಕ್ಷನ್ ಆಗಿದೆ ಈಗ. ಸೊ ಫಸ್ಟ್ ಒಂದು ಪ್ರಾಬ್ಲಮ್ ಕೊಟ್ಟಾಗ ವಿ ಹ್ಯಾವ್ ಟು ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಮೆಗ್ನೀಷಿಯಮ್ atomic mass of magnesium ಗೊತ್ತಿದೆ, they have given 24 is the atomic mass of magnesium, but ಇಲ್ಲಿ 2 magnesium atoms ಇದೆ. ಹಾಗಾದರೆ then it will be 48 ಗ್ರಾಮ್ ಅಂತ ಹೇಳ್ಬೋದು, 48 ಗ್ರಾಮ್. and oxygen is 32 ಗ್ರಾಮ್, ಇಟ್ಸ್ ದ ಮಾಲಿಕ್ಯುಲರ್ ಮಾಸ್. ಓಕೆ, ಆ್ಯಂಡ್ ಏನು ಗಿವನ್ ಕೊಟ್ಟಿದ್ದಾರೆ, 1 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಕೊಟ್ಟಿದ್ದಾರೆ, ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಗಿವನ್ 0.56 ಗ್ರಾಮ್ ಆಫ್ ಆಕ್ಸಿಜನ್ ಕೊಟ್ಟಿದ್ದಾರೆ. ಓಕೆ, ಸೊ ಬಟ್ ಬೈ ಲುಕಿಂಗ್ ಇಟ್ ದ ರಿಯಾಕ್ಷನ್ ನೋಡಿದಾಗ ಗೊತ್ತಾಗ್ತದೆ 1 ಗ್ರಾಮ್ ಮೆಗ್ನೀಷಿಯಮ್ ಇದೆ, 0.56 ಗ್ರಾಮ್ ಆಕ್ಸಿಜನ್ ಇದೆ. ಇಲ್ಲೇ ಗೊತ್ತಾದಾಗ 0.56 ಗ್ರಾಮ್ ಆಕ್ಸಿಜನ್ ಲಿಮಿಟಲ್ಲಿದೆ ಅಂತ ಹೇಳ್ಬೋದು, ಬಟ್ ಆ್ಯಕ್ಚುಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ನಾವೇನು ಮಾಡೋಣ ಅಂದರೆ ಈಗ 48 ಗ್ರಾಮ್ಗೆ, ಓಕೆ ತುಂಬ ಸಿಂಪಲ್ ಶಾರ್ಟ್ಕಟ್ ನೋಡಿ, 48 ಗ್ರಾಮ್ ಆಫ್ ಮೆಗ್ನೀಷಿಯಮ್ಗೆ 32 ಗ್ರಾಮ್ ಆಫ್ ಆಕ್ಸಿಜನ್ ಬೇಕಾಗಿದೆ. ಓಕೆ, ಆ್ಯಕ್ಚುಲ್ ಒಂದು ಸ್ಟ್ಯಾಂಡರ್ಡ್ ರಿಲೇಷನ್ ಪ್ರಕಾರ 48 ಗ್ರಾಮ್ ಆಫ್ ಮೆಗ್ನೀಷಿಯಮ್ಗೆ 32 ಗ್ರಾಮ್ ಆಫ್ ಆಕ್ಸಿಜನ್ ಬೇಕು ಒಂದು ರಿಯಾಕ್ಷನ್ ಪ್ರಕಾರ. ಹಾಗಾದರೆ ಇಲ್ಲಿ ಕೊಟ್ಟಿರೋ ಗಿವನ್ ಡಾಟಾ ಏನು, 1 ಗ್ರಾಮ್ ಮೆಗ್ನೀಷಿಯಮ್ಗೆ ಹಾಗಾದರೆ ಎಷ್ಟು ಆಕ್ಸಿಜನ್ ಬೇಕು, ಅವೈಲಬಿಲಿಟಿ ಎಷ್ಟು ಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ 0.56 ಗ್ರಾಮ್ ಅಂತ, ಬಟ್ ಆ್ಯಕ್ಚುಲಿ ಎಷ್ಟು ಬೇಕು, ರಿಕ್ವೈರ್ಮೆಂಟ್ ಎಷ್ಟಿದೆ 1 ಗ್ರಾಮ್ ಆಫ್ ಮೆಗ್ನೀಷಿಯಮ್ಗೆ, ಅದನ್ನು ಫೈಂಡ್ ಔಟ್ ಮಾಡೋಣ. ದೆನ್ ದಟ್ ಈಸ್ 32 ಡಿವೈಡೆಡ್ ಬೈ 48. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ, ಸೊ 32/48 ಆಗುತ್ತೆ. ಸೊ 32/48 gives 0.67 ಗ್ರಾಮ್ ಆಫ್ ಆಕ್ಸಿಜನ್. ದಿಸ್ ಇಸ್ ದ ರಿಕ್ವೈರ್ಮೆಂಟ್. 1 ಗ್ರಾಮ್ ಆಫ್ ಮೆಗ್ನೀಷಿಯಮ್ಗೆ ಇಲ್ಲಿ ರಿಯಾಕ್ಟ್ ಆಗಬೇಕು ಅಂದರೆ 0.67 ಗ್ರಾಮ್ ಆಫ್ ಆಕ್ಸಿಜನ್ ಬೇಕು, ಬಟ್ ಆ್ಯಕ್ಚುಲಿ ಅವೈಲಬಲ್ ಇಸ್ 0.56 ಗ್ರಾಮ್. ಹೆನ್ಸ್ ಆಕ್ಸಿಜನ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್ ಹಿಯರ್, ಆಕ್ಸಿಜನ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್ ಹಿಯರ್. ಗೊತ್ತಾಗ್ತಿದೆ, 0.67 ಗ್ರಾಮ್ ಅಷ್ಟು ಅವೈಲಬಿಲಿಟಿ ಇದೆ 1 ಗ್ರಾಮ್ ಆಫ್ ಮೆಗ್ನೀಷಿಯಮ್ಗೆ, ಬಟ್ ಇಲ್ಲಿ ಇರೋದು ಅವೈಲಬಿಲಿಟಿ ನಮಗೆ 0.56 ಗ್ರಾಮ್. ಹಾಗಾದರೆ ಆಕ್ಸಿಜನ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್ ಅದು ಗೊತ್ತಾಯಿತು ನಮಗೆ. ಆಕ್ಸಿಜನ್ ಲಿಮಿಟಿಂಗ್ ರಿಯೇಜೆಂಟ್ ಅಂದರೆ ಹಾಗಾದರೆ ಎಕ್ಸಸ್ ರಿಯೇಜೆಂಟ್ ಯಾವುದು, ದಟ್ ಇಸ್ ಮೆಗ್ನೀಷಿಯಮ್. ಮೆಗ್ನೀಷಿಯಮ್ ಇಸ್ ದ ಎಕ್ಸಸ್ ರಿಯೇಜೆಂಟ್ ಅಂತ ಗೊತ್ತಾಗ್ತಾ ಇದೆ. ಬಟ್ ಎಕ್ಸಸ್ ರಿಯೇಜೆಂಟ್ ಎಷ್ಟು ಲೆಫ್ಟ್, ಎಷ್ಟು ಉಳಿದಿದೆನಾ, ಎಷ್ಟು ಕ್ವಾಂಟಿಟಿ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 0.56 ಗ್ರಾಮ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಮೆಗ್ನೀಷಿಯಮ್ ರಿಯಾಕ್ಟ್ ಆಗಿದೆ, ಇನ್ನು ಉಳಿದಿದೆ ಎಷ್ಟು. ಓಕೆ, ಆ್ಯಕ್ಚುಲಿ 0.67 ಗ್ರಾಮ್ ಅಷ್ಟು ಆಕ್ಸಿಜನ್ ಬೇಕಿತ್ತು, ಬಟ್ ಇರೋದೇ 0.56 ಗ್ರಾಮ್. ಅದ್ರ ಜೊತೆ ಮೆಗ್ನೀಷಿಯಮ್ ಕಂಬೈನ್ ಆಗಿ ಎಷ್ಟು ಉಳಿದಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಈ 0.56 ಗ್ರಾಮ್ಗೆ ಮೆಗ್ನೀಷಿಯಮ್ ಎಷ್ಟು ಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇದೇ ಸೇಮ್ ಇದೇ ರೀತಿ ನೋಡಿ, 32 ಗ್ರಾಮ್ ಆಫ್ ಆಕ್ಸಿಜನ್ಗೆ ಬೇಕಾಗಿರೋ ಮೆಗ್ನೀಷಿಯಮ್ ಎಷ್ಟು, 48 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಇಷ್ಟು ಬೇಕು. ದಿಸ್ ಇಸ್ ದ ಅವೈಲಬಿಲಿಟಿ. ಓಕೆ, ರಿಕ್ವೈರ್ಮೆಂಟ್ ಇಷ್ಟು ಬೇಕಿದೆ. ಆ್ಯಂಡ್ ಹಾಗಾದರೆ ನಮಗಿರೋದು ಎಷ್ಟಲ್ಲಿ 0.56 ಗ್ರಾಮ್. 0.56 ಗ್ರಾಮ್ಗೆ ಆಫ್ ಆಕ್ಸಿಜನ್ಗೆ ಎಷ್ಟು ಮೆಗ್ನೀಷಿಯಮ್ ಬೇಕು, ಎಷ್ಟು ಗ್ರಾಮ್ ಆಫ್ ಮೆಗ್ನೀಷಿಯಮ್ ಬೇಕು, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ದೆನ್ ಹಾಗಾದರೆ ಏನಾಗುತ್ತೆ, 48 ಇಂಟು 0.56 ಡಿವೈಡೆಡ್ ಬೈ 32. ಓಕೆ, ದೆನ್ ಇಟ್ ವಿಲ್ ಬಿ 0.84 ಗ್ರಾಮ್. 0.84 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಬೇಕು. ಗೊತ್ತಾಯ್ತಲ್ಲ ಹೇಗೆ ಅಂತ. 0.67 ಗ್ರಾಮ್ ಆಫ್ ಆಕ್ಸಿಜನ್ಗೆ 1 ಗ್ರಾಮ್ ಮೆಗ್ನೀಷಿಯಮ್ ಬೇಕಿತ್ತು, ಬಟ್ ಇಲ್ಲಿರೋದು 0.56 ಗ್ರಾಮ್. 0.56 ಗ್ರಾಮ್ ಎಷ್ಟು ಬೇಕು, ಕಡಿಮೆ ಸಾಕು, 0.84 ಗ್ರಾಮ್ ಸಾಕು. ಹಾಗಾದರೆ ಎಷ್ಟು ಮೆಗ್ನೀಷಿಯಮ್ ಉಳಿದಿದೆ, ಲೆಫ್ಟ್ ಇನ್ ಎಕ್ಸಸ್ ಎಷ್ಟು ಉಳಿದಿದೆ ಅಂದರೆ, ಸೊ ಇಲ್ಲಿ ಮೆಗ್ನೀಷಿಯಮ್ ಎಷ್ಟಿದೆ, 1 ಗ್ರಾಮ್ ಇದೆ. ಓಕೆ, ಮಾಸ್ ಆಫ್ ಮೆಗ್ನೀಷಿಯಮ್ ಲೆಫ್ಟ್. ಓಕೆ, ಮಾಸ್ ಆಫ್ ಮೆಗ್ನೀಷಿಯಮ್ ಲೆಫ್ಟ್ ಇನ್ ಎಕ್ಸಸ್ ಅದನ್ನು ತಗೊಳ್ಳೋದ್ರೆ 1 ಗ್ರಾಮ್ ಇದೆ. 1 ಮೈನಸ್ 0.84 ಇರೋದು ಅವೈಲಬಿಲಿಟಿ ಇಷ್ಟು. ಸೊ 1 ಮೈನಸ್ 0.84 ಗ್ರಾಮಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ದೆನ್ ವಿ ಗೆಟ್ 0.16 ಗ್ರಾಮ್. ಓಕೆ, ದಿಸ್ ಇಸ್ ದ ಆನ್ಸರ್. 0.16 ಗ್ರಾಮ್ ಲೆಫ್ಟ್ ಇನ್ ಎಕ್ಸಸ್. ಮೆಗ್ನೀಷಿಯಮ್ ಇಸ್ ದ ಎಕ್ಸಸ್ ರಿಯೇಜೆಂಟ್. ಎಷ್ಟು ಉಳಿದಿದೆ, 0.16 ಗ್ರಾಮ್ ಅಷ್ಟು ಎಕ್ಸಸ್ ಇದೆ. ದೆನ್ ವಾಟ್ ವಿಲ್ ಬಿ ದ ಆನ್ಸರ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೆಗ್ನೀಷಿಯಮ್ 0.16 ಗ್ರಾಮ್. ದಿಸ್ ಇಸ್ ದ ಮಾಸ್ ಲೆಫ್ಟ್.
ಓಕೆ, ಇಷ್ಟು ಮಾಸ್ ಉಳಿದಿದೆ ಅಂತ ಹೇಳ್ಬೋದು. ಎಕ್ಸಸ್ ರಿಯೇಜೆಂಟ್ ಯಾವುದು? ಮೆಗ್ನೀಷಿಯಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. 25.3 gram of sodium carbonate is dissolved in enough water to make 250 ml of solution. If sodium carbonate dissociates completely, molar concentration of Na plus and carbonate ions are respectively. 2010 competitive exam ಅಲ್ಲಿ ಈ ಕ್ವಶನ್ ರೈಸ್ ಆಗಿತ್ತು. So here we have to find out the molar concentration of sodium plus ion and carbonate ion when the sodium carbonate undergo dissociation. ಡಿಸೋಸಿಯೇಟ್ ಆದಾಗ ಸೋಡಿಯಂ ಪ್ಲಸ್ ಅಯನ್ನು ಮತ್ತು ಕಾರ್ಬೊನೇಟ್ ಅನ್ನು ಮೋಲಾರ್ ಕಾನ್ಸಂಟ್ರೇಷನ್ನ ಫೈಂಡ್ ಔಟ್ ಮಾಡಬೇಕು. To calculate the molar concentration, first we have to calculate the molarity of a solution. ಒಂದು ಸೊಲ್ಯೂಷನ್ಸ್ದು ಮೊಲಾರಿಟಿ ಸ್ಟ್ರೆಂತ್ ಏನಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಈಗ ಸ್ಟ್ರೆಂತ್ಗಳು ಕೊಟ್ಟಿದ್ದಾರೆ, ಅಂದರೆ ಕಾನ್ಸಂಟ್ರೇಷನ್ ಆಫ್ ಕಾರ್ಬನೇಟ್ ಸೋಡಿಯಂ ಪ್ಲಸ್ ಐನ್ಸ್ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಈಗ ನಾವು ಫೈಂಡ್ ಔಟ್ ಮಾಡೋಣ ಹೇಗೆ ಅಂತ. ಸೊ ಅದು ಹೇಳಿದೆ ನಾನು ಬಿಫೋರ್ ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸ್ಟ್ರೆಂತ್ ಆಫ್ ಅ ಸೊಲ್ಯೂಷನ್. ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಲೀಟರ್. ನಂಬರ್ ಆಫ್ ಮೋಲ್ಸ್ ಅಂತ ಗೊತ್ತಿದೆ, ಮಾಸ್ ಬೈ ಮೋಲಾರ್ ಮಾಸ್. ಮಾಸ್ ಎಷ್ಟು ಕೊಟ್ಟಿದ್ದಾರೆ ಸೋಡಿಯಂ ಕಾರ್ಬನೇಟ್? 25.3 ಗ್ರಾಮ್. ಮಾಲಿಕ್ಯುಲರ್ ಮಾಸ್ ಎಷ್ಟಾಗುತ್ತೆ ಹಾಗಾದರೆ? ಡಿನಾಮಿನೇಟರ್ಗೆ ಬರುತ್ತೆ, ದಟ್ ವಿಲ್ ಬಿ 106 ಮಾಲಿಕ್ಯುಲರ್ ಮಾಸ್ ಗಿವನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಎಷ್ಟಿದೆ? 250 ಇದೆ, ಎಮ್ ಎಲ್ ಅಲ್ಲಿದೆ. ಇದನ್ನು ಡಿವೈಡ್ ಬೈ 1000 ಮಾಡಿದ್ರೆ 1000 ನ್ಯೂಮಿನೇಟರ್ಗೆ ಹೋಗುತ್ತೆ. ಸೊ ಇಲ್ಲಿಗೆ ಬರೀತೀನಿ, 250 ಡಿವೈಡ್ ಬೈ 1000 ಅಂತಲೂ ಬರೀರಿ, ಇಲ್ಲ 1000 ಹಾಗೆ ತೊಗೊಳ್ಳಿ. ಸೊ ನೆಕ್ಸ್ಟ್ ಇಷ್ಟನ್ನು ಕಂಪ್ಲೀಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಶಾರ್ಟ್ ಕಟ್ಗಳು ಗೊತ್ತಿದೆ ನಿಮಗೆ, ಅದನ್ನು ಫೈಂಡ್ ಔಟ್ ಮಾಡಿ ಇಲ್ಲಿ ಯೂಸ್ ಮಾಡಿ. ಸೊ ದೆನ್ ವಿ ಗೆಟ್ ದ ಆನ್ಸರ್ ಆಸ್ 0.955 molar. So this is the strength of the solution. By knowing this strength, we can easily calculate the molar concentration of a different ions. Okay, first we know that sodium carbonate reaction Na2CO3 when undergo dissociation to form 2Na plus and CO3 2 minus. This is the given reaction. There are 2 sodium ions present here. So then the molar concentration of sodium plus is equal to 2 into molar concentration of sodium carbonate, strength of a whole solution. 2 ಏನಕ್ಕೆ ಮಲ್ಟಿಪ್ಲೈ ಮಾಡಿದ್ದೀನಿ, ಇಲ್ಲಿ 2 moles of sodium ions ಇದೆ. ಹಾಗಾದರೆ 2 into 0.955 that is equal to 1.910 molar. This is the concentration of sodium plus ion. Okay, sodium ion concentration ಇಷ್ಟು ಬರುತ್ತೆ. And also for carbonate ion, okay, carbonate ion ಇದೆ 1 mole ಇದೆ ಅಷ್ಟೇ. ಹಾಗಾದರೆ it is equal to strength of the sodium carbonate, then it is equal to 0.955 molar. So this will be the answer. Okay, so 1.910 molar and 0.955 molar. So molar concentration of carbonate, molar concentration of sodium plus ion. So what is the right answer here? 1.10 molar and 0.955 molar. Option B is the right answer here. Okay, option B is the right answer. So ಈ ರೀತಿ ಪ್ರಾಬ್ಲಮ್ ಕೂಡ ನಿಮಗೆ ಅರೈಸ್ ಆಗುತ್ತೆ ಕಾನ್ಸಂಟ್ರೇಷನ್ ಟರ್ಮ್ಸ್ ಮೇಲೆ. ಸೊ ಈ ರೀತಿ ನಾವು ಡಿಸ್ಕಸ್ ಮಾಡ್ಬೋದು. ಹಾಗಾದರೆ ಫಸ್ಟ್ ನೀವು ಸ್ಟ್ರೆಂತ್ನ ಫೈಂಡ್ ಔಟ್ ಮಾಡಿ, ಆಮೇಲೆ ನೀವು ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಈ ರೀತಿ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ಓಕೆ.